ಹೇಗೆ ಕನೆಕ್ಟ್ ಆಗ್ತಾರೆ, ಮತ್ತೆ ವಿಷ್ಣು ಸರ್ ಇನ್ಸ್ಪಿರೇಷನ್ ಅವರೆಲ್ಲ ಏನ್ ಅಚೀವ್ ಮಾಡಿ ನೆಕ್ಸ್ಟ್ ಅವ್ರೇನ್ ಜಗತ್ತಿಗೆ ಕೊಡ್ತಾರೆ, ಪ್ರಪಂಚಕ್ಕೆ ಕೊಡೋಣ ಸ್ಟೋರಿ. ನಾನು ಫಸ್ಟ್ ಸರ್ಗೆ ಜೋಸಮನ್ ಸರ್ಗೆ ಒಂದು ಸ್ವಲ್ಪ ಮೈಕ್ ಕೊಟ್ಬಿಡ್ತೀನಿ. ಸರ್, ಸಾಸಿಮಾ ಟೈಟಲ್ ಕೊಟ್ಟವರು, ಫಿಲಮ್ ಮಾಡಿದವರು ನೀವು, ನಮಗೆ ಅದ್ರ ಬಗ್ಗೆ ಸ್ವಲ್ಪ ಟ್ರೈಲರ್ ಬಗ್ಗೆ ಹಂಗೆ ಹೇಳ್ಬೇಕು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಈ ಚಿತ್ರ ನಿರ್ಮಾಣ ಮಾಡಿರ್ತಕ್ಕಂಥ ವೀರಕಪುತ್ರ ಶ್ರೀನಿವಾಸರವರಿಗೆ ನಾನು ಧನ್ಯವಾದನ ತರಿಸ್ಬೇಕು. ಈ ಚಿತ್ರವನ್ನು ತೆರೆಗೆ ತಂದಿರ್ತಕ್ಕಂಥ ನಮ್ಮ ಶಶಿ ರಾಜ್ ದೊರೆ ಅವರಿಗೂ ನನ್ನ ಧನ್ಯವಾದನ ಸಲ್ಲಿಸ್ತೀನಿ. ಈ ವಿಷ್ಣು ಅವ್ರ ಬಗ್ಗೆ ಬಹಳ ಹತ್ತಿರದ ನಿಕಟ ಸಂಪರ್ಕ ಇಟ್ಕೊಂಡು 50 ವರ್ಷಗಳಲ್ಲಿ ಜೊತೆಯಲ್ಲೇ ಬೆಳೆದು ಬಂದಂತ ನಮ್ಮ ರಾಜ್ ಸಿಂಗ್ ಬಾಬು ಅವರು ಅವ್ರ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ. ನಾನು ವಿಷ್ಣು ಬಗ್ಗೆ ಹೇಳೋಕೆ ಏನಿಲ್ಲ, ಈಗ ಟ್ರೈಲರ್ ಬಗ್ಗೆ ಒಂಚೂರು ಹೇಳಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಲ್ಲಿ ನಾ ಕಂಡ ತುಣುಕುಗಳು, ಆ ತುಣುಕುಗಳು ಏನೋ ಹೇಳಕ್ ಹೊರಟಿದೆ, ಆದರೆ ಪೂರ್ಣ ಸಿನಿಮಾವನ್ನು ನೋಡಿದಾಗ ಮಾತ್ರ ನಾನು ಅದರ ಬಗ್ಗೆ ಪೂರ್ಣವಾಗಿ ಮಾತಾಡೋದಕ್ಕೆ ಸಾಧ್ಯವಾಗುತ್ತೆ. ಬಟ್ ವಿಷ್ಣು ಸಿಂಹದ ಹಾದಿ ಅಂತ ಹೇಳಿದಾಗಲೇ ಸಿಂಹ ಹೇಗೆ ನಡ್ಕೊಂಡು ಬಂತು, ಅವ್ರು ನಡೆದು ಬಂದ ದಾರಿ ಹೇಗೆ ಅನ್ನೋದನ್ನ ನಾನು ಬಹಳ ಹತ್ತಿರದಲ್ಲಿ ಕಂಡವನು. ಇವರು ನನಗಿಂತ ಹೆಚ್ಚಾಗಿ ಕಂಡವರು ನಮ್ಮ ಬಾಬು ಅವರು. ನಾನು ವಿಷ್ಣುವರ್ಧನ್ ಅವರ ಪರಿಚಯ ಆಗಿದೆ ನಮ್ಮ ರಾಜೇಂದ್ರ ಸಿಂಗ್ ಬಾಬು ಅವರ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ, ಅವ್ರ ತಂದೆ ಹತ್ರ ಕೆಲಸ ಮಾಡ್ತಾ ಇದ್ದೆ. ಇವ್ರ ತಾಯಿ ನನಗೆ ಊಟ ಹಾಕಿ ಸಾಕಿದ್ದಾರೆ. ಇವ್ರ ಜೊತೆ ನಾನು ಕೆಲಸ ಮಾಡಿದ ಮೇಲೆ ನಾನು ವಿಷ್ಣುವರ್ಧನ್ನ ಪರಿಚಯ ಆಗಿದ್ದು. ಆನಂತರ ಹಲವಾರು ಸಿನಿಮಾಗಳ ಅವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಸಹೋದರ ಸೇವಲೆಲ್ಲ ನಾನೇ ಅವ್ರ ಜೊತೆಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ವಿಷ್ಣುವರ್ಧನ್ ಅವರು ಕೆಲಸಕ್ಕೆ ಬೆಲೆ, ಅವರು ಆಗಲೇ ಹೇಳಿದ್ದಾರೆ, ಒಬ್ಬ ಡೈರೆಕ್ಟರ್ಗೆ, ಒಂದು ಕತೆಗೆ, ಸ್ಕ್ರಿಪ್ಟ್ಗೆ ಬೆಲೆ ಕೊಡುವಂತ ಒಬ್ಬ ಕಲಾವಿದ ಅಂತಂದ್ರೆ ಅದು ವಿಷ್ಣುವರ್ಧನ್. ಅವರು ಹೇಳಿದ್ದಾರೆ, ಅವ್ರು ನಿಜವಾಗ್ಲೂ ಅವರ ಭಾಷೆ ಅಷ್ಟು ಸ್ಪಷ್ಟವಾಗಿದೆ ಅನ್ನೋದು 100ಕ್ಕೆ 100 ಸತ್ಯ. ಬಹಳ ಸ್ಫುಟವಾಗಿ ಸ್ವಚ್ಛವಾಗಿ ಕನ್ನಡ ಮಾತಾಡೋದ್ರಲ್ಲಿ ಬಹಳ ಕರೆಕ್ಟಾಗಿ ಅಂತದನ್ನ ವಿಷ್ಣುವರ್ಧನ್ ಹೇಳ್ಬೋದು. ಸುಂದರವಾದ ಮುಖವುಳ್ಳಂತ ಬಹಳ ನಿಜವಾದ ಒಬ್ಬ ನಾಯಕ ನಟ. ಅವರಲ್ಲಿದ್ದ ಗುಣಗಳು, ಮೊದಲನೇದಾಗಿ ಹೆಣ್ಣಿಗೆ ಕೊಡ್ತಕ್ಕಂಥ ಒಂದು ಗೌರವ ಅವರಲ್ಲಿ ಬಹಳ ಇತ್ತು ಅವ್ರಿಗೆ. ಅದಕ್ಕೆ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು. ನಾನು ಒಂದು ಪ್ರೇಮದ ಕಥೆ ಅಂತ BR ಲಕ್ಷ್ಮಣ್ ಅವ್ರದ್ದು ಒಂದು ಕತೆ ಮಾಡಿದ್ದೆ, ಪ್ರಜಾವಾಣಿ ವಾರಪತ್ರಿಕೆಯಲ್ಲಿ ಬಂದಿದ್ದು. ಅದು ಮಾಡಿದ ಮೇಲೆ 1-2 ವರ್ಷ ಕೆಲಸ ಇರಲಿಲ್ಲ, ಮನೇಲಿ ಕೂತಿದ್ದೆ. ಆಮೇಲೆ ಒಂದು ಸಿನಿಮಾ ಬಂತು, ವಿಜಯ ವಿಕ್ರಮ ಅಂತ ಹೇಳಿ. ಆ ವಿಜಯ ವಿಕ್ರಮದಲ್ಲಿ 2 ಪಾತ್ರಗಳನ್ನ ವಿಷ್ಣುವರ್ಧನ್ ಅವರು ಪಾತ್ರ ಮಾಡಿದ್ರು. ಅಲ್ಲಿ ನಿರ್ದೇಶಕರು KSR ದಾಸ್ ಅವರು ಸ್ವಲ್ಪ ಹೃದಯಾಘಾತದಿಂದ ಅವರು ಆಸ್ಪತ್ರೆ ಸೇರಿದ್ರಿಂದ ನಾನು ಒಂದು 15 ದಿನಗಳ ಶೂಟಿಂಗ್ ಚಿತ್ರೀಕರಣವನ್ನ ನಾನು ಮಾಡಿದೆ. ಆ 15 ದಿನಗಳಲ್ಲಿ ಮಾಡಿದ ಚಿತ್ರೀಕರಣವನ್ನು ಗಮನಿಸಿದ ವಿಷ್ಣುವರ್ಧನ್ ನನಗೆ ಒಂದು ಅವಕಾಶವನ್ನು ಯಾವ ರೀತಿ ಕಲ್ಪಿಸ್ಕೊಟ್ರು ಅಂದ್ರೆ, ನಾನು ಪಾಮುರ ಹೋಟ್ಲಲ್ಲಿದ್ದಾಗ ಒಬ್ರು ಬಂದ್ರು, ಒಬ್ಬ ಮ್ಯಾನೇಜರ್ ರಾಮಾಚಾರಿ ಅಂತೇಳಿ, ವರದಾಚಾರಿ ಅಂತೇಳಿ. ಅವ್ರು ಬಂದು ಇಲ್ಲಿ ಜೋಸೆಮ್ಮನ್ ಯಾರು ಅಂತ ಕೇಳಿದ್ರು. ಅವಾಗ ಶಕ್ತಿ ಪ್ರಸಾದ್ ನನ್ನ ಜೊತೆಲಿ ಇವರೇ ಅಂತಂದ್ರು. ಯಾಕೆ ಇಲ್ಲ, ನಮ್ಮ ಇವ್ರು ಕರೀತಾರೆ, ನಮ್ಮ ಪ್ರೊಡ್ಯೂಸರು. ನನ್ನನ್ನು ಯಾಕೆ ಕರೀತಾರೆ ಅಂತಂದೆ. ಇಲ್ಲ, ಅವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವೇ ಡೈರೆಕ್ಟರ್ ಅಂತ. ನಾನು ಡೈರೆಕ್ಟರ್ ಯಾರು ಹೇಳಿದ್ರು ಅಂದಾಗ ಅವಾಗ ಹೇಳಿದ್ರು, ವಿಷ್ಣುವರ್ಧನ್ ಅವರೇ ಹೇಳಿದ್ರು, ಜೋಸೆಮ್ಮನ್ ಅವ್ರಿಗೆ ಒಂದು ಅವಕಾಶ ಕೊಡಿ, ಅವ್ರು ಈ ಸಿನಿಮಾ ಮಾಡ್ತಾರೆ ಅಂತ ಹೇಳಿ. ಅವರು ರೆಕಮೆಂಡ್ ಮಾಡಿದ ನನ್ನ ಇಂಡಿಪೆಂಡೆಂಟ್ ಆಗಿ ವಿಷ್ಣುವರ್ಧನ ನಾನು ನಿರ್ದೇಶನ ಮಾಡಿದ ಚಿತ್ರ ನನ್ನ ರೋಷ 100 ವರ್ಷ. ಅಲ್ಲಿಂದ ಆಚೆಗೆ ಹಲವಾರು ಸಿನಿಮಾಗಳನ್ನು ನಾನು ಮಾಡ್ಕೊಂಡ್ಬಂದೆ. ಕೊನೆಗೆ ನಿರಂತರವಾಗಿ ಅವರಿಗೆ ಹೆಸರು ಉಳಿಸಿದಂಥದ್ದು ಸಾಹಸ ಸಿಂಹ ಚಿತ್ರ ಮಾಡಿದ್ದು. ಸಾಹಸ ಸಿಂಹ ಚಿತ್ರ ಮಾಡುವಾಗ ಬಹಳಷ್ಟು ಕಷ್ಟಪಟ್ಟರು ಅವರು. ಅವರು ಹೇಳಿದಾಗೆ ಪ್ರೊಡ್ಯೂಸರ್ ಹತ್ರ ಕಾಸಿರ್ಲಿಲ್ಲ. ಡೈರೆಕ್ಟ್ರು ದೊಡ್ಡಬಳ್ಳಾಪುರದೊಬ್ರು ಗೋಪಾಲ್ ಥಿಯೇಟ್ರ್ ಇತ್ತು ಯಶವಂತಪುರದಲ್ಲಿ. ಡೈಲಿ ಸಂಜೆ ಥಿಯೇಟ್ರ್ ಕಲೆಕ್ಷನ್ ಎಲ್ಲ ತಗೊಂಡ್ಬಂದು ಚಿತ್ರೀಕರಣ ಮಾಡ್ತಾ ಇದ್ರು. ಅವಾಗೆಲ್ಲ ಪಾಪ ವಿಷ್ಣುವರ್ಧನ್ ಜೊತೆಗಿದ್ದು ಕಾಸನ್ನ ಪಕ್ಕಕ್ಕಿಟ್ಟು ಕತೆಗೆ ಗಮನ ಕೊಟ್ಟು, ನಿರ್ದೇಶನಿಗೆ ಬೆಲೆ ಕೊಟ್ಟು, ಆ ನಿರ್ಮಾಪಕರಿಗೂ ಬೆಲೆ ಕೊಟ್ಟು, ಕಷ್ಟಪಟ್ಟು ಬೇವರು ಸುರಿಸಿ ಕಷ್ಟಪಟ್ಟು ಸಿನಿಮಾ ಮಾಡಿದಂಥ ಸಿನಿಮಾ ಅದು ಸಾಹಸ ಸಿಂಹ. ನಿಜವಾಗ್ಲೂ ಅದು ಅವರಿಗೆ ಹೆಸರಿಗೆ ತಕ್ಕ ಹಾಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅನ್ನೋ ಬಿರುದು ಕೂಡ ಅವರಿಗೆ ಸಿಕ್ತು. ಅದು ಬಹಳ ಖುಷಿ, ಯಾವತ್ತಿಗೂ ನಾನು ಮರೆಯೋಕ್ಕಾಗಲ್ಲ.
ವಿಷ್ಣುವರ್ಧನ ನನ್ನ ಜೀವಮಾನದಲ್ಲಿ ನಾನು ಮರೆಯೋಕ್ಕಾಗದಂಥ ಒಂದು ವ್ಯಕ್ತಿ. ಬಹಳ ಸೆಂಟಿಮೆಂಟ್ ಅಂತಂದ್ರೆ ಆ ಥರ ಒಂದು ಭಾವನಾತ್ಮಕ ಜೀವಿ ಅಂತ ನಾನು ಹೇಳ್ಬೋದು. ನಾನು ಸಿಂಹಜೋಡಿ ಸಿನಿಮಾ ಮಾಡ್ತಿರುವಾಗ ಶೂಟಿಂಗ್ ಮಾಡ್ತಾ ಇದ್ದೆ. ಆವಾಗ ಇದ್ದಕ್ಕಿದ್ದಂಗೆ ನಾನು ಕಿವಿಲಿ ಶೂಟಿಂಗ್ ನಿಲ್ಸು ಅಂತ ಹೇಳಿದ್ರು. ನಾನಂದೆ ಯಾಕೆ ನಿಲ್ಲಿಸ್ಬೇಕು ಅಂತಂದೆ. ಇಲ್ಲಪ್ಪ ನೀನು ನಿಲ್ಲಿಸು ಒಂದು ಸ್ವಲ್ಪ ಹೊತ್ತು ಅಂತಾರೆ. ಅವರೇ ಲೈಟ್ಸ್ ಆಫ್ ಎಲ್ಲ ಮಾಡಿ ಸೈಡಿಗೆ ಕರ್ಕೊಂಡು ಹೋದ್ರು. ಏನು ವಿಷ್ಣು ಯಾಕೆ ಶೂಟಿಂಗ್ ನಿಲ್ಲಿಸ್ದೆ ಅಂತಂದ್ರೆ ಅವರು ಫಸ್ಟ್ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದಾರೆ. ವಿಷ್ಣು ಏನಾಯ್ತು ನಿಮ್ಗೇನಾಯ್ತು ನಿಮ್ಮ ಕಡೆ ಏನಾಯ್ತು ಅಂದ್ರು. ಏನಿಲ್ಲ ಅಂತ ಹೇಳಿ ನನ್ನನ್ನು ತಪ್ಪಿಕೊಂಡು ನಿಮ್ಮ ತಾಯಿಯವರು ತೀರ್ಕೊಂಡಿದ್ದಾರೆ ಅನ್ನೋ ಕಿವಿನಲ್ಲಿ ಹೇಳ್ಬಿಟ್ಟು ತಪ್ಪಿಕೊಂಡು ಅಷ್ಟು ಕಣ್ಣೀರಿಟ್ರು. ನಿಜವಾಗ್ಲು ಅಂತ ಒಂದು ಭಾವನಾತ್ಮಕ ಜೀವಿ, ನಮ್ಮ ತಾಯಿಗೆ ಕಣ್ಣೀರಿಟ್ಟಂಥ ವ್ಯಕ್ತಿ ಅವರು. ನನ್ನ ಜೀವಮಾನದಲ್ಲಿ ನಾನು ಮರೆಯೋಕ್ಕಾಗೋದು ವಿಷ್ಣುವರ್ಧನ ಎಂದಿಗೂ ನಾನು ಮರೆಯೋಕ್ಕಾಗಲ್ಲ. ಅಂಥ ಒಂದು ಜೀವಿ ಅವ್ರನ್ನ ನಾವು ಇದೇ ತಿಂಗಳಲ್ಲಿ ನಾವು ಕಳ್ಕೊಂಡಿದ್ದೀವಿ, ಇದೇ ಡಿಸೆಂಬರ್ನಲ್ಲಿ. ಭಾಳ ನೋವಾಗ್ತದೆ ಅವ್ರ ಬಗ್ಗೆ ಮಾತಾಡುವಾಗಲೇ ನಮಗೆ ಎದೆ ತುಂಬಿ ಬರ್ತಾ ಇದೆ ನೋವು. ಎಷ್ಟೊಂದು ಸಿನಿಮಾಗಳು ಅವ್ರ ಜೊತೆಲಿ ಮಾಡಿದ್ವಿ. ನಾನು ವಿಷ್ಣುವರ್ಧನು ಮತ್ತು ಬಾಬು ಅವರ ಒಂದು ನೆಂಟಸ್ಗೆ ಒಡನಾಟ ಬಹಳ ಚೆನ್ನಾಗಿದ್ವಿ. ಒಂಥರ ಫ್ರೆಂಡ್ ಸರ್ಕಲ್ ಥರನೇ ಇದ್ವಿ. ಅವ್ರ ಮೂಲಕನೇ ನನಗೆ ಅಂಬರೀಷ್ ಅವರು ಕೂಡ ಪರಿಚಯ ಆಗಿದ್ದು. ಇವರೆಲ್ಲ ಬಹಳ ಫ್ರೆಂಡ್ಲಿ. ಅಂಬರೀಷು, ಬಾಬು ಅವರು, ವಿಷ್ಣುವರ್ಧನ್ ಅಂತಂದ್ರೆ ಮುಗಿಯಿತು. ಇವ್ರು 3 ಜನದ್ದು ಆಡಿದ್ದೆ ಆಟ ಇಂಡಸ್ಟ್ರಿಯಲ್ಲಿ ಅಷ್ಟು ಚೆನ್ನಾಗಿದ್ರು ಅವರು. ಕಾಲಕ್ರಮೇಣ ಒಬ್ಬರಾಗಿ ನಾವು ಎಲ್ಲವರನ್ನೂ ನಾವು ಕಳ್ಕೊಂಡಿದ್ದೀವಿ, ನಾವು ಉಳ್ಕೊಂಡಿದ್ದೀವಿ. ಏನು ಮಾಡೋದು, ಇಂಡಸ್ಟ್ರಿನೂ ಉಳಿಸ್ಬೇಕು ಅನ್ನೋದೇ ಒಂದು ಹೋರಾಟ ಈಗ ನಡೀತಾ ಇದೆ. ಆಗ್ಲೇ ಅದ್ರ ಬಗ್ಗೆ ಬಾಬು ಅವರು ಬೇಕಾದಷ್ಟು ಹೇಳಿದ್ದಾರೆ. ಅಂಬರೀಷ್ ಅವರು ನನ್ನ ಕೆಲಸವನ್ನು ನೋಡಿ ಅವರು ಸಹ ಕರೆದು ಅವರ 100ನೇ ಚಿತ್ರ ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ನಂಬರ್ ಚಿತ್ರವನ್ನು ಅವ್ರು ನನಗೆ ಕೊಟ್ಟು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಸಂಪೂರ್ಣವಾಗಿ ನನಗೆ ಕೊಟ್ಟರು. ಅದನ್ನು ಯಶಸ್ವಿಯಾಗಿ ಮಾಡಿಕೊಟ್ಟೆ. ಆ ಅಂಬರೀಷನ್ನು ನಾನು ಮರೆಯೋಕ್ಕಾಗಲ್ಲ. 100ನೇ ಚಿತ್ರವನ್ನು ಕೊಟ್ಟರು. ಯಾಕೆ ಅಂತಂದ್ರೆ ಅಂಬರೀಷು ವಿಷ್ಣುವರ್ಧನು ಎಷ್ಟು ಒಂದು ಕುಚು ಏನು ಹೇಳ್ತಾರಲ್ಲ ಫ್ರೆಂಡು ಅಂತ, ಆ ಥರ ಅವರು ಬಹಳ ಆತ್ಮೀಯರಾಗಿದ್ರು. ಅದರಲ್ಲಿ ನಮ್ಮ ಬಾಬು ಅವರು ಅವ್ರ ಜೊತೆಲಿ ಇವರು 3 ಜನ ಬಹಳ ಎಂಥ ಫ್ರೆಂಡ್ಸ್ ಅಂತಂದ್ರೆ ಥಿಕ್ ಫ್ರೆಂಡ್ಸ್ ಅಂತಂದ್ರೆ ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು. ನಾನು ಅವ್ರ ಮನೇಲಿ ಬೆಳೆದಿದ್ರಿಂದ ಅವ್ರ ಜೊತೆ ಬಹಳಷ್ಟು ಕೆಲಸ ಮಾಡಿದ್ರಿಂದ ಅವ್ರ ಮುಖಾಂತರ ನನಗೆ ಒಂದು ಅಕಾಡೆಮಿನಲ್ಲಿ ಒಂದು ಪ್ರತಿ ಸಾರಿ ಈ ವಾಕ್ಚಿತ್ರ ಸಮಾರಂಭ ಮಾಡುವಾಗ ಸತಿ ಸುಲೋಚನಾ ಅದು ಫಂಕ್ಷನ್ ಮಾಡಿದಾಗ ಅಕಾಡೆಮಿಯಲ್ಲಿ ಬಂದವರು ಪ್ರತಿಯೊಬ್ರು ಯಾರು ಯಾವ ಫಂಕ್ಷನ್ ಮಾಡಿಲ್ಲ ಇದುವರೆಗೂ. ಬಾಬು ಅವರು ಒಂದ್ಸಲ ಏನ್ ಮಾಡಿದ್ರು, ಆ ಒಂದು ನೆನಪಿಗಾಗಿ ಟಾಕಿ ಚಿತ್ರ ಬಂತಲ್ಲ, ಆ ನೆನಪಿಗೋಸ್ಕರ ನಮ್ಮ ಅಂಬೇಡ್ಕರ್ ಭವನಲ್ಲಿ ದೊಡ್ಡ ಫಂಕ್ಷನ್ ಮಾಡಿ ಹಿರಿಯ ತಂತ್ರಜ್ಞರಿಗೆ, ಹಿರಿಯ ಕಲಾವಿದರಿಗೆ, ಹಿರಿಯ ನಿರ್ದೇಶಕರಿಗೆ ಕರೆದು ಸನ್ಮಾನ ಮಾಡಿ ವಿತ್ ಕ್ಯಾಶ್ ಪ್ರೈಸ್ ಅನ್ನು ಕೊಟ್ಟು ಗೌರವ ಮಾಡಿದಂತ ಅಂತ ಅಕಾಡೆಮಿ ಚೇರ್ಮನ್ ಇವತ್ತು ಯಾರಿದ್ದಾರೆ? ಯಾರು ಇಲ್ಲ. ಬಾಬುಗೆ ಕೊನೆ ಆಗೋಯ್ತು. ಆ ಸಂದರ್ಭದಲ್ಲಿ ನನಗೂ ಸಹ ಜೀವಮಾನದ ಸಾಧನೆಗೆ ಅಂತ ಹೇಳಿ ನನಗೂ ಸಹ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವ ಮಾಡಿದಂಥ ಬಾಬು ಅವ್ರನ್ನ ನಾನು ಯಾವತ್ತಿಗೂ ನಾನು ಮರೆಯೋಕ್ಕಾಗಲ್ಲ. ಹಾಗೆ ಈಗ ಅಕಾಡೆಮಿಗೆ ಬರ್ತಾರೆ, ಏನು ಮಾಡಲ್ಲ, 3 ತಿಂಗಳ ಕೆಲಸ ಅಷ್ಟೇ. ಅದಾದ್ಮೇಲೆ ಫೆಸ್ಟಿವಲ್ ಮಾಡ್ತಾರೆ, ಹೊರಟೋಗ್ತಿರ್ತಾರೆ. ಇದು ಮಾತ್ರ ನಡೀತಾ ಇದೆ. ಈಗಲೂ ಸಹ ನಾ ಕೇಳ್ಕೊಳ್ತಾ ಇದ್ದೀವಿ, ಬಾಬು ಸರ್ ಮತ್ತೆ ಬರಬೇಕು, ನಿಮ್ಮಂಥವ್ರಿದ್ರೆ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡಕ್ ಸಾಧ್ಯ ಅಲ್ಲ ನಿಜವಾಗ್ಲು. ಯಾಕೆಂದ್ರೆ ಅವರೆಲ್ಲ ಯಾರು ಬೇಕಾದ್ರೂ ಸರ್ಕಾರನೂ ನೇರವಾಗಿ ಬೈದು ಮಾತಾಡುವಂತ ಶಕ್ತಿ ಇರ್ತಕ್ಕಂಥದ್ದು ನಿರ್ದೇಶಕರಲ್ಲಿ ಒಬ್ಬ ರಾಜೇಂದ್ರ ಸಿಂಗ್ ಬಾಬು ಒಬ್ಬರಿಗೆ ನಾನು ಹೇಳ್ತೀನಿ ಕೇಳಿ. ಅವ್ರಿಗೆ ಮಾತ್ರ ಆ ಶಕ್ತಿ ಇದೆ. ಧೈರ್ಯವಾಗಿ ಅಂತ ಚೀಫ್ ಮಿನಿಸ್ಟರ್ನು ಮಾತಾಡಿಸ್ತಾರೆ, ಅವ್ರು ಯಾವುದೇ ಪಕ್ಷದವರಾಗಿದ್ರು ಮಾತಾಡ್ತಾರೆ. ಆ ತರ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ರಾಜೇಂದ್ರ ಬಾಬು ಅವರು ಇಂಡಸ್ಟ್ರಿಗೆ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಬೇಕು. ಅವ್ರು ಮಾಡಿದ ಎಲ್ಲಾ ಚಿತ್ರಗಳು ನಾವು ಮರೆಯೋಕ್ಕಾಗಲ್ಲ. ಬಂಧನ, ಮುತ್ತಿನ ಹಾರ ಅಂತ ಯಾವ 1-2 ಹಲವಾರು ಚಿತ್ರಗಳು ಬಾಬು ಅಂತಂದ್ರೆ ಮುಗಿಯಿತು, ಅಷ್ಟು ಒಳ್ಳೆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸಂತೋಷ. ಈ ವೇದಿಕೆಯಲ್ಲಿ ಕೃಷ್ಣೇಗೌಡರು, ಬಾಮ ಹರೀಶ್ ಅವರು, ವೀರಯ್ಯನವರು, ಎಮಲ್ಸಿ ಅವರು, ಗಣೇಶ ಕಾಸರಗೋಡ್ರವರು, ಆಮೇಲೆ ಬಣಕರ್. ಸರ್ ಒಂದು ಕ್ವಶನ್ ಸರ್, ಸಾಹಸ ಸಿಂಹ ಏನಕ್ಕೆ ಇಟ್ರಿ ಸರ್? ಅದೊಂದಂಗೆ ಆನ್ಸರ್ ಮಾಡಿ ಸರ್. ಸಾಹಸ ಸಿಂಹ ಟೈಟಲ್ ಏನಕ್ಕೆ ಇಟ್ರಿ ಸರ್? ಸಾಹಸ ಸಿಂಹ ಅವನೊಬ್ಬ ಸಾಹಸಿಗ. ವಿಷ್ಣುವರ್ಧನ್ ನಾನು ಆಗ್ಲೇ ಹೇಳಿದೆ, ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಕೋಲಾರದ ಗೋಲ್ಡ್ ಮೈನ್ಸ್ ಇದೆಯಲ್ಲ, ಆ ಶಾಫ್ಟ್ ಒಳಗಡೆ ಎಷ್ಟೋ 1000 ಅಡಿ ಕೆಳಗಡೆ ಹೋದ್ವಿ ನಾವು ಶೂಟಿಂಗ್ ಮಾಡಕ್ಕೆ, ಚಿತ್ರೀಕರಣಕ್ಕೆ. ಅಲ್ಲಿ
ಎಲ್ಲ ಕಡೆ ಆಕ್ಸಿಜನ್ ಇದೆ, ಒಂದು ಭಾಗದಲ್ಲಿ ಮಾತ್ರ ಆಕ್ಸಿಜನ್ ಇಲ್ಲ. ಅವ್ರು ಹೇಳಿದ್ರು ನಮಗೆ, ಸರ್ ಅಲ್ಲಿಗೆ ಮಾತ್ರ ಹೋಗ್ಬೇಡಿ, ಅಲ್ಲಿ ಆಕ್ಸಿಜನ್ ಇರೋದಿಲ್ಲ, ಇಲ್ಲಿವರೆಗೂ ಮಾತ್ರ ಇರೋದು ಅಂತ ಹೇಳಿ. ಅಲ್ಲಿ ನೋಡಿದಾಗ ಇವನ ಒಳಗಡೆ ಸುರಂಗ ಮಾರ್ಗದಿಂದ ಹತ್ಕೊಂಡು ಮೇಲ್ ಬರ್ತಾನಲ್ಲ, ಆ ಒಂದು ದೃಶ್ಯಕ್ಕೆ ಅದು ಬಹಳ ಚೆನ್ನಾಗಿ ಸೂಕ್ತವಾಗಿದೆ. ವಿಷ್ಣು ಹೇಳಿದ್ರು, ಜೋ, ನಾನು ಜೋ ಅಂತಾನೆ ಕರೆ, ಜೋ ಇದನ್ನ ಮಾಡ್ಬೋಣ, ಇದು ಮೇಲೆ ಹತ್ಬಿಡ್ತೀನಿ, ಆಮೇಲೆ ನಾವು ಹೊರಗಡೆ ಬರೋ ತಕೊಳ್ಳೋಣ ಅಂತಂದ್ರು. ಅವ್ರು ಬಿಡ್ತಾನೆ ಇಲ್ಲ, ಅಲ್ಲಿರೋನು ಸರ್ ಬೇಡಿ ಸರ್ ಅಲ್ಲಿ ಆಕ್ಸಿಜನ್ ಇಲ್ಲ ಅಂತ. ಹೌದಾ, ನಾನು ನೋಡ್ತೀನಿ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಉಸಿರು ಕಟ್ಟೋ ವರ್ಷದಲ್ಲಿ ಓಡಿ ಬಂದ್ಬಿಡೋರು. ಇಲ್ಲ ಇಲ್ಲ ಮಾಡ್ಬೋಣ ಜೋ ಅಂತ ಹೇಳಿ ಕ್ಯಾಮ್ರಾ ತಗೊಂಡೋದ್ರೆ ಸ್ವಲ್ಪ ಕೆಲವೇ ಕ್ಷಣಗಳು ಅಷ್ಟರಲ್ಲಿ ಅದು ಫಂಗಸ್ ಆಗ್ಬಿಡೋದು ಆಕ್ಸಿಜನ್ ಇಲ್ಲದೆ. ಆದ್ರೂ ಅಂತ ಸಮಯದಲ್ಲಿ ನಾವು ಹೋಗಿ ಒಂದೊಂದೇ ಚಿಕ್ಕ ಚಿಕ್ಕ ಶಾಟ್ಗಳನ್ನು ತಗೊಂಡು ಓಡ್ ಬಂದು ಇಲ್ಲಿ ಆಕ್ಸಿಜನ್ ಪೈಪ್ ಕೊಡ್ತಾ ಇದ್ರು, ಆಕ್ಸಿಜನ್ ತಗೊಂಡು ಉಸಿರು ಹೇಳ್ಕೊಳ್ತಾ ಇದ್ವಿ ನಾವು. ಹಾಗೆ ಆ ತರ ಒಂದು ಉಸಿರುಗಟ್ಟುವ ಆಕ್ಸಿಜನ್ ಇಲ್ಲದೆ ಇರ್ತಕ್ಕಂಥ ಒಂದು ಜಾಗದಲ್ಲೂ ಸಹ ಅವರು ಧೈರ್ಯವಾಗಿ ನಾನು ಪ್ರಾಣ ಹೋಗುತ್ತೆ ಅಂತ ಕೂಡ ಲಕ್ಷ್ಯ ಮಾಡಿದೆ. ಆ ಚಿತ್ರಕ್ಕೋಸ್ಕರ ಸಾಹಸವನ್ನು ಮಾಡಿದ್ದಾರೆ. ಆ ತರ ಬಹಳಷ್ಟು ಸಾಹಸಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಸಾಹಸ ಸಿಂಹ ಅಂತ ಹೆಸರು ಹಿಡಿದೆ. ಅದು ನಿರಂತರವಾಗಿ ಹೆಸರು ಉಳ್ಕೊಂಡಿದೆ. ನನಗೂ ಖುಷಿ ಇದೆ. ಈ ಸಮಾರಂಭಕ್ಕೆ ನಮ್ಮ ಸತೀಶ್ ರಾಜ್, ಶಶಿರಾಜ್ ದೊರೆ ಅವರು ದೊರೆಯಾಗಿ ಮೆರೆದಿದ್ದಾರೆ. ಬೆರೀಲಿ, ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ. ನೀವು ಸಿಂಹದ ಹಾದಿಯಲ್ಲಿ ನಡೆದಿ. ವೀರಕಪುತ್ರ ಅವರು ಬಂದಿದ್ರೆ ಚೆನ್ನಾಗಿತ್ತು. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಹಿರಿಯ ಪತ್ರಕರ್ತರು ಸರ್, ನಮ್ಮ ಗಣೇಶ್ ಕಾಸರಗೋಡು